ಕೆಪಿಸಿಸಿ ಅಧ್ಯಕ್ಷ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕುಂದಗೋಳದಲ್ಲಿ ಲ್ಯಾಂಡ್ ಆಗಿದ್ದಾರೆ. ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ ಆನ್ ವೀಲ್ಸ್ನ ಅತಿಥಿ ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್. ಕುಂದಗೋಳ ವಾತಾವರಣ ಹೆಂಗೆ ಅನಿಸ್ದೆ? ನೋಡಿ, ನನಗೆ ಗೊತ್ತಿರೋ ಕ್ಷೇತ್ರ ಹಿಂದೆ ಪ್ರಹ್ಲಾದ್ ಜೋಶಿ ಅವರಿಗೆ 20,000 ಲೀಡ್ ಕೊಟ್ಟಿದ್ರು. ಹೌದು, 21,000 ಈ ಅಸೆಂಬ್ಲಿಲಿ ಪಾರ್ಲಿಮೆಂಟ್ ಅಲ್ಲಿ. ಆಮೇಲೆ ಬಂದು ಎಲೆಕ್ಷನ್ ಮಾಡಿದಾಗ ನಮ್ಮ ಶಿವಳ್ಳಿ ಧರ್ಮಪತ್ನಿ ಗೆದ್ದಿದ್ರು. ಒಳ್ಳೆ ಜನ ಇದ್ದಾರೆ. ಈ ವರ್ಷ ಒಂದು ದೊಡ್ಡ ಬದಲಾವಣೆ ನನಗೆ ಕಾಣ್ತಾ ಇದೆ. ನಮ್ ಗ್ಯಾರಂಟಿ ನೆನ್ನೆ ಸಾಯಂಕಾಲ ಹೇಳಿದ್ದು ಇಲ್ಲಿಗೆ ಬರ್ತೀನಿ ಅಂತ. ಹೌದು, ನೆನ್ನೆ ಸಾಯಂಕಾಲ ಹೇಳಿದ್ದು. ಅವರು ರೋಡ್ ಶೋ ಮಾಡ್ತೀವಿ ಅಂತ ಹೇಳಿದ್ರು. ನಾನು ರೋಡ್ ಶೋ ಎಲ್ಲ ಮಾಡಕ್ ಹೋಗ್ಬಿಡಿ ಬಿಸಿಲಲ್ಲಿ ಅಂತ ಹೇಳಿದೆ. ಈಗ ಪ್ರಿಯಾಂಕಾ ಗಾಂಧಿ ಅವರು ಬರ್ತಾ ಇದ್ದಾರೆ. ಬಹಳ ಇದಕ್ಕೆ ಹೋಗ್ಬೇಕು ನಾನು. ನೋಡಿಲ್ಲ ನಮ್ ಧಾರವಾಡ ಟೈಗರ್. ಕಳೆದ ಬಾರಿ ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಕರಾವಳಿ ಅಷ್ಟು ಸೀಟ್ಗಳನ್ನು ಬಿಜೆಪಿ ಗಳಿಸಿಕೊಂಡಿದೆ. 2009ರಿಂದ ನಾವು ನೋಡ್ತಾ ಇದ್ದೇವೆ. ಈ ಬಾರಿ ಏನು ಬದಲಾವಣೆ ಅನಿಸ್ತಾ ಇದೆ ಈ ಭಾಗದಲ್ಲಿ? ನೋಡಿ, ನಾನು ತಮ್ಗಿಬ್ರಿಗೂ ಹೇಳೋದಿಷ್ಟೇ, ನಿಮಗೆ ಬಹಳ ಪ್ರಾಕ್ಟಿಕಲ್ ಅನಾಲಿಸಿಸ್ ಅರ್ಥ ಆಗ್ತದೆ. ನನಗೆ ಹೋದ ಎಲೆಕ್ಷನ್ಗೂ ಈ ಎಲೆಕ್ಷನ್ಗೂ ಅತಿ ಹೆಚ್ಚು ಬದಲಾವಣೆ ನಾನು ಕಾಣ್ತಾ ಇದ್ದೀನಿ. ಆಮೇಲೆ ನಮ್ಗೆ ಸ್ಟ್ರೆಂತ್ ಇದೆಯಲ್ಲ, ನಂಗೆ ಅಸೆಂಬ್ಲಿಗಿನ್ನ ಈ ಪಾರ್ಲಿಮೆಂಟ್ ಅಲ್ಲಿ ನನಗೆ ಹೆಚ್ಚಿಗೆ ವಿಶ್ವಾಸ ಮೂಡಿದೆ. ಅಸೆಂಬ್ಲಿಗಿನ್ನ ಪಾರ್ಲಿಮೆಂಟ್ ಅಲ್ಲಿ. ಅಸೆಂಬ್ಲಿ ಮುಂಚಿತವಾಗಿ ನಾವು ಭರವಸೆ ಮೇಲೆ ನಾವು ಎಲೆಕ್ಷನ್ ಮಾಡ್ದೋ, ಇಂಥವು ಕೊಡ್ತೀವಿ, ಹಿಂಗೆ ಮಾಡ್ತೀವಿ ಅಂತ ಮಾಡ್ತೀವಿ, ಈ ರೀತಿ ಕೊಡಿ, ಮಾಡಿ ನಮ್ಗೊಂದು ಅವಕಾಶ ಕೊಡಿ ಅಂತ. ಅವ್ರು ಕೊಟ್ಟ ಅವಕಾಶನ ನಾವು ಉಪಯೋಗಿಸ್ಕೊಂಡು ನಾವು ಕೊಟ್ಟ ಮಾತು ಉಳಿಸ್ಕೊಂಡಿದೀವಿ ಅಂತ ಈ ಬಸವಣ್ಣ ನಾಡಿನಲ್ಲಿ ಎಲೆಕ್ಷನ್ ಮಾಡ್ತಾ ಇದೀವಿ. ನಾನು ಬಾಗಲಕೋಟೆಗೆ ಹೋಗಿದ್ದೆ. 1,00,000 ಜನ ಇದ್ದು ಬಾಗಲಕೋಟೆಗೆ. ನಾನು ಧಾರವಾಡ ಇದಕ್ಕೆ ಹೋಗಿದ್ದು, ಬೆಳಗಾಂ ಹೋಗಿದ್ದು, ಚಿಕ್ಕೋಡಿಗೆ ಹೋಗಿದ್ದು, ಎಲ್ಲ ಕಡೆ ಜನ. ಆಮೇಲೆ ವಿಶೇಷವಾಗಿ ಅವ್ರಿಗೆ ಏನೋ ಬದುಕಿಗೆ ಒಂದು ಸಹಾಯ ಮಾಡಿದ್ದಾರೆ. ನಮ್ ಕಷ್ಟ, ಬೆಲೆ ಏರಿಕೆ ಜಾಸ್ತಿ ಹೋಗಿತ್ತು, ಗೊಬ್ಬರದ ಬೆಲೆ ಜಾಸ್ತಿ ಹೋಗಿದೆ, ರೈತಂಗೆ ಸಹಾಯ ಮಾಡಲಿಲ್ಲ, ಹೆಣ್ಮಕ್ಳಿಗೆ ಸಹಾಯ ಮಾಡಲಿಲ್ಲ, ನಮ್ ಓಡಾಡಕ್ ಕಾಸಿರ್ಲಿಲ್ಲ. ಅಟ್ಲೀಸ್ಟ್ ಇವತ್ತು ಏನೋ ನಮ್ಗೊಂದು ಸಹಾಯ ಮಾಡಿದ್ದಾರೆ. ನಮ್ ಗ್ಯಾರಂಟಿಗಳೆಲ್ಲ ಟೀಕೆ ಮಾಡ್ತಾ ಇದ್ರು. ಈಗ ಮೋದಿನೂ ತನ್ನ ಗ್ಯಾರಂಟಿ ಅಂತ ಹೇಳ್ತಾ ಇದೆ. ತನ್ನ ಗ್ಯಾರಂಟಿ ವೈಯಕ್ತಿಕವಾದ ಗ್ಯಾರಂಟಿ ಅಲ್ಲ, ಸಮಾಜನ ಬದಲಾವಣೆ ಮಾಡ್ತೀನಿ ಅನ್ನೋ ಗ್ಯಾರಂಟಿನೇ ಹೊರತು ಫಸ್ಟು ವ್ಯಕ್ತಿಗಳು, ನಿಮ್ಗೆ ಅನುಕೂಲ, ಫ್ಯಾಮಿಲಿಗಳಿಗಾದ್ರೂ ತಾನೇ. ಈಗ ನನಗೆ ಹೊಟ್ಟೆ ಊಟ ಇದ್ರೆ ತಾನೇ ಈಗ ನಿಮ್ಗೆ ಮಾತಾಡೋಕೆ ಶಕ್ತಿ ಬರೋದು. ನಾನು ಊಟನೇ ಇಲ್ಲದೆ ಹೋದ್ರೆ ಏನ್ ಶಕ್ತಿ ಬರ್ತದೆ ನನಗೆ? ಫಸ್ಟ್ ನಾವು ಹೊಟ್ಟೆ ಪಾಡು ನೋಡ್ತಾ ಇದೀವಿ. ಜನರು ಹೊಟ್ಟೆ ಪಾಡು, ಜನರಿಗೆ ಉದ್ಯೋಗ ಸಿಗ್ಬೇಕು. ಅದಕ್ಕೆ ಈಗ ಉದ್ಯೋಗ ಖಾತ್ರಿ ಯೋಜನೆ ನಗರಗಳಿಗೂ ಯೋಚನೆ ಮಾಡಿ ಅದನ್ನು 400 ರೂಪಾಯಿ ಹಳ್ಳಿಗಳಲ್ಲಿ ಕೊಡಬೇಕು ಅನ್ನೋದು ತೀರ್ಮಾನ ಮಾಡಿಬಿಟ್ಟಿದ್ದೀವಿ. ಈಗ ಪೆನ್ಷನ್ ಹೆಣ್ಮಕ್ಳಿಗೆ 24,000, ತಿಂಗಳಿಗೆ 2,000 ಅಂತಿತ್ತು. 24,000 ಬದಲು ಕಾಂಗ್ರೆಸ್ ಈಗ ರಾಹುಲ್ ಗಾಂಧಿ, ನಾನು ಸಿದ್ದರಾಮಯ್ಯ ಯಾವ ರೀತಿ ಸೈನ್ ಹಾಕಿದ್ರು ಚೆಕ್ಗೆ, ಹಂಗೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ 1,00,000 ಮಹಾಲಕ್ಷ್ಮಿ, ಗೃಹಲಕ್ಷ್ಮಿ ಜೊತೆಗೆ ಮಹಾಲಕ್ಷ್ಮಿ ಅಂತ ಕೊಟ್ಟಿವಿ. ಇಂಥ ಅನೇಕ ಯೋಜನೆಗಳು ರೈತರಿಗೆ ದುಪ್ಪಟ್ಟು ಮಾಡ್ತೀನಿ ಅಂತ ಹೇಳಿದ್ರು. ಅಂದ್ರೆ ಏನ್ ಮಾಡ್ಬೋದಾಯ್ತು? ಒಳ್ಳೆ ಬೆಲೆ ನಿಗದಿ ಮಾಡ್ಬೋದಾಯ್ತು, ಗೊಬ್ಬರದ ಬೆಲೆ ಕಡಿಮೆ ಮಾಡ್ಬೋದಾಯ್ತು, ಎಲ್ಲ ಮಾಡ್ಬೋದಾಯ್ತು. ಅವಕಾಶ ಇತ್ತು ಅವ್ರಿಗೆ, ಬಹಳ ಫಸ್ಟ್ ಕ್ಲಾಸ್ ಅವಕಾಶ ಇತ್ತು. ಪಾಪ ಅವ್ರ ಕೈಯಲ್ಲಿ ಆಗ್ಲಿಲ್ಲ. ಸೊ ಅವರು ಇದನ್ನ ವೋಟ್ ಕೇಳೋ ಒಂದು ಇದನ್ನ ಕಳ್ಕೊಬಿಟ್ಟಿದ್ದಾರೆ. ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಬಹಳ ಪಾಪ ಹತಾಶರಾಗಿ ಅವರು ಮಾಡಕ್ ಕಾಲದ ನೋಡಿ, ನಮ್ಮ ಗೌರ್ಮೆಂಟ್ 7 ತಿಂಗಳಾದ್ರೂ ಒಂದು ವಿರೋಧ ಪಕ್ಷದ ನಾಯಕರನ್ನ ಆಯ್ಕೆ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ಮೇಲೆ ಅವರಲ್ಲಿ ನಾಯಕತ್ವದ ಗುಣ ಎಷ್ಟು ಪ್ರಾಬ್ಲಮ್ ಇದೆ ಅನ್ನೋದಕ್ಕೆ ನೀವೆಲ್ಲ ಅರ್ಥ ಮಾಡ್ತೀವಿ. ಈ ಗ್ಯಾರಂಟಿ ಸರ್ವೆ ಏನಾದ್ರು ಮಾಡಿಸಿದ್ರೆ ಸರ್, ಹೆಂಗಿದೆ ಇಂಪ್ಯಾಕ್ಟ್ ಅಂತ? ನಾವು ಸರ್ವೆ ಮಾಡಿಸಿದೀವಿ. 77% ಜನ ನಮ್ಮ ಬದುಕಿಗೆ ಒಂದು ಬದಲಾವಣೆ ತಂದಿದೆ ಅಂತ ಹೇಳಿದ್ದಾರೆ. 77% ಜನ ಫಲಾನುಭವಿಗಳು. 93% ಜನರಿಗೆ ತಲುಪಿದೆ. ನಾವು ಬಿಜೆಪಿಗೆ ದಳಕ್ಕೆ ವೋಟ್ ಹಾಕಿದವರು ನಾವು ಕಾಂಗ್ರೆಸ್ಗೆ ಹಾಕ್ತಿವಿ. ನಮ್ಮ ಕುಟುಂಬ ಎಲ್ಲ ಬಿಜೆಪಿ ಇತ್ತು, ದಳ ಇತ್ತು. ನಾವು ಈ ಸತಿ ಕಾಂಗ್ರೆಸ್ ವೋಟ್ ಹಾಕ್ತಿವಿ. ನಾವು ಹಿಂದೆ ಕಾಂಗ್ರೆಸ್ ವೋಟ್ ಹಾಕಿರಲಿಲ್ಲ ಅಂತ ಹೇಳಿ ನಾವು ಮಾಡಿದೀವಿ. ನಾವು ಇಲ್ಲೇ ಹೋಗ್ತಾ ಇದ್ದೀವಿ. ಮೊದಲ ಬಾರಿ 20 ವರ್ಷದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಒಂದು ಅಪ್ಡೇಟ್ ಮೂಡ್ ಕಾಣ್ತಾ ಇದೆ. ದಟ್ ಇಸ್ ವಿಸಿಬಲ್. ಉತ್ಸಾಹ ಇದೆ ಕಾಂಗ್ರೆಸ್ ಕಾರ್ಯಕರ್ತರು. ಆ
ಆದರೆ ಒಂದು ರೀತಿ ಅಂದರೆ ಮೋದಿ ಕಾರಣದಿಂದ ಓಟ್ ಹಾಕಬೇಕಂದ್ರೆ ಬಿ ಜೆ ಪಿ ಅಭ್ಯರ್ಥಿಗಳು 4 ಸಲ 5 ಸಲ ಗೆದ್ದಿರ್ತಾರೆ, ಒಂದು ಆ್ಯಂಟಿ ಇನ್ಕಂಬೆನ್ಸಿ. ಬಟ್ ನಿಮ್ಮ ಫ್ರೆಶ್ ಕ್ಯಾಂಡಿಡೇಟ್ಸ್ ವರ್ಕ್ ಆಗುತ್ತೆ ಅಂತ ಈಗ ನೋಡಿ, ಅವ್ರು ಗೆಲ್ತೀವಿ ಅನ್ನೋದಾದ್ರೆ 14 ಸೀಟ್ ಚೇಂಜ್ ಮಾಡಿದ್ದಾರೆ. ಏನಾಗಿತ್ತು? ಯಾಕೆ ಚೇಂಜ್ ಮಾಡಿದ್ರು? ಶೋಭಾ ಕಾರನ್ನ ಏನಕ್ಕೆ ಶಿಫ್ಟ್ ಮಾಡೋಂಥ ಅವಶ್ಯಕತೆ ಇತ್ತು? ಎಲ್ಲ ಸಿಟ್ಟಿಂಗ್ ಎಂ ಪಿಗಳನ್ನ ಚೇಂಜ್ ಮಾಡ್ಬಿಟ್ರಲ್ಲ. ಏನೋ ಅವರಲ್ಲೇನೋ ದೋಷ ಇದೆ ಅಂತ ತಾನೇ. ಯಾಕೆ ಸಿಟ್ಟಿಂಗ್ ಎಂ ಪಿಗಳನ್ನ ಚೇಂಜ್ ಮಾಡೋಂಥ ಸಂದರ್ಭ ಏನಿತ್ತು? ಮೋದಿ ಮೇಲೆ ಓಟ್ ಕೊಡ್ತಿದ್ರಲ್ಲ. ಈಗ ನೀವು ಫಸ್ಟು ಮೋದಿ ಅವರು ಶಿವಮೊಗ್ಗಕ್ಕೆ ಬಂದರು, 4 ಕ್ಯಾಂಡಿಡೇಟ್ನ ಮೇಲ್ಗಡೆ ಇಟ್ಕೊಂಡ್ರು. ಅವ್ರು ಕೇಳಿದ್ರ, ಅವರು ನನಗೆ ಓಟ್ ಕೊಡಿ ಅಂತ ಮೋದಿ ಕೇಳಿಲ್ಲ, ಕ್ಯಾಂಡಿಡೇಟ್ಗಳು ಓಟ್ ಕೊಡಿ ಅಂತ ಕೇಳಿದ್ರು. ಅಂದ್ರೆ ನನ್ನ ವರ್ಚಸ್ಸು ಕಡಿಮೆ ಆಗಿದೆ ಅಂತ. ಮೊದಲೆಲ್ಲ ಯಾರು ಕ್ಯಾಂಡಿಡೇಟ್ ಮುಖ್ಯ ಅಲ್ಲ, ಗೌನ ನನ್ನ ಮುಖ ನೋಡಿ ಓಟ್ ಕೊಡಿ ಅಂತ ಕೇಳ್ತಾರೆ. ಈಗ ಅವರು ಕ್ಯಾಂಡಿಡೇಟ್ ಹೆಸರು ಹೇಳ್ತಾ ಇದ್ದಾರೆ. ಮೈಸೂರಿಗೆ ಹೋದ್ರು, ಅಲ್ಲೂ ಕ್ಯಾಂಡಿಡೇಟ್ ಹೆಸರು ಹೇಳ್ತಾ ಇದ್ದಾರೆ. ಪ್ರಜ್ವಲ್ಗೂ ಸೇರಿಸಿ ಅವ್ರು ಹೇಳ್ತಾ ಇದ್ದಾರೆ ಕೊಡಿ ಅಂತ. ಈ ಹಳೆ ಮೈಸೂರಿನ ರಾಜಕಾರಣ ಪ್ರಜ್ವಲ್ ಕೇಸ್ಗಿಂತ ಮುಂಚೆ, ಪ್ರಜ್ವಲ್ ಕೇಸ್ ನಂತರ ಅಂತ ನೋಡ್ತಾರೆ ಇನ್ಮೇಲೆ? ನಾನು ನೋಡಿ, ಬಿಜೆಪಿಯವ್ರದ್ದು ಮತ್ತು ಜನತಾದಳದವರು ಆಂತರಿಕವಾದಂಥ, ಈಗ ನಿಮ್ಮ ಇಂಟ್ರೂಲೇ ಹೇಳಿದ್ದಾರೆ, ಅವರ ಫ್ಯಾಮಿಲಿ ಇಂಟರ್ನಲ್ ಫೈಟು ಇದೆಲ್ಲ ಈಚೆಗೆ ಬಂದ್ಬಿಡ್ತು, ಅದೆಲ್ಲ ಈಚೆಗೆ ಬಂದ್ಬಿಡ್ತು. ಬಿಜೆಪಿ ಇಂಟರ್ನಲ್ ಫೈಟು ಅವ್ರಿಗೆಲ್ಲ ಈಚೆಗೆ ಬಂದ್ಬಿಡ್ತು. ಸೊ ಬಂದು ಅವರೆಲ್ಲ ಹಿಂಗೆ ಮಾಡಿಕೊಂಡ್ರು. ಅವ್ರಿಗೆಲ್ಲ ಗೊತ್ತಿತ್ತು, ಅವರೆಲ್ಲ ಗೊತ್ತು, ಎಲ್ಲ ಬರ್ಸ್ಕೊಂಡು ಎಲ್ಲ ಏನು ಬೇಕೋ ಎಲ್ಲ ಮಾಡಿಕೊಂಡ್ರು. ಮಾಡಿ ನಮ್ಮ ದೇಶಕ್ಕೆ ಒಂದು ದೊಡ್ಡ ಗಂಡಾಂತರ ಬಂದ್ಬಿಡ್ತು, ದೇಶಕ್ಕೆ ಒಂದು ದೊಡ್ಡ ಕಳಂಕ ಬಂದ್ಬಿಡ್ತು. ನಾವೆಲ್ಲ ತಲೆ ತಗ್ಸಂಗಾಯ್ತು. ಹೋಮ್ ಮಿನಿಸ್ಟ್ರು, ಪ್ರೈಮ್ ಮಿನಿಸ್ಟ್ರು ಎಲ್ಲ ಕೂಡ ಅವರು ನಾರಿ ಶಕ್ತಿ ಅಂತಾರೆ. ಬಟ್ ಇನ್ನು ಅವರು ಒಂದಾಗಿದ್ದಾರೆ. ಏನು ಒಂದಾಗಿದ್ದಾರೆ? ಈ ಜನ ಒಪ್ಬೇಕಲ್ಲ, ಬಹಳ ಕಷ್ಟ. ಎರಡು 2023 ವಿಧಾನಸಭಾ ಚುನಾವಣೆಯ ನಂತರ ನೀವು ಹೋದಲ್ಲೆಲ್ಲ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ರೆಸ್ಪಾನ್ಸ್ ಕಾಣ್ತಾ ಇದೆನಾ? ಇಲ್ಲ, ನಾನು ಐ ಜಸ್ಟ್ ಲುಕ್ ಅಟ್ ಪ್ಯಾನ್ ಕರ್ನಾಟಕ. ನಾನೇನು ಬರೀ ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ ಅಂತಲ್ಲ. ಐ ಡೋಂಟ್ ಡೂ ಪಾಲಿಟಿಕ್ಸ್ ಆನ್ ಕ್ಯಾಸ್ಟ್. ನಾನು ಜಾತಿ ಮೇಲೆ ರಾಜಕಾರಣ ಮಾಡೋದೇನು, ನಾನೇನು ನೀತಿ ಮೇಲೆ ರಾಜಕಾರಣ ಮಾಡೋಣ. ನಾನು ಎಲ್ಲ ವರ್ಗದ ಜನ ಬೇಕು, ಯಂಗ್ಸ್ಟರ್ಸ್ ಬೇಕು. ನಾನು ಅಧಿಕಾರ ತೆಗೆದುಕೊಂಡಾಗ ನೀವು ಗಮನಿಸಿ, ಐ ಕಾನ್ಸಂಟ್ರೇಟ್ ಆನ್ ವುಮನ್ ಆ್ಯಂಡ್ ಯೂತ್ಸ್ ಆ್ಯಂಡ್ ಫಾರ್ಮರ್ಸ್. ಅದು ನನ್ನ ಕೋರ್ ಸ್ಟ್ರೆಂತು. ಸೊ ಫಾರ್ಮರ್ಗೇನು ಜಾತಿ ಇದೆ, ಹೆಣ್ಮಕ್ಳಿಗೇನು ಜಾತಿ ಇದೆ, ಯುವಕರಿಗೇನು ಜಾತಿ ಇದೆ, ದಟ್ ಈಸ್ ದ ಸೆಕ್ಷನ್. ಸೊ ಯಾವುದೇ ಸೆಕ್ಷನ್, ಯಾವುದೇ ಜಾತಿಯಲ್ಲಿ ಅವರ ಫೈನಾನ್ಷಿಯಲ್ ಸ್ಟ್ರೆಂತ್ನ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು. ಆಮೇಲೆ ಒಂದು ಗೌರ್ಮೆಂಟು, ಒಂದು ಪಾರ್ಟಿ ಅಂದಮೇಲೆ ವಿ ಹ್ಯಾವ್ ಟು ಸ್ಟ್ಯಾಂಡ್. ನೋಡಿ, ಅಧ್ಯಕ್ಷ ಆದ 3 ದಿನಕ್ಕೋ 4 ದಿನಕ್ಕೋ ಕೊರೋನಾ ಸಂದರ್ಭದಲ್ಲಿ ಕೋವಿಡ್ದು ಬಂತು. ನೀವು ನೆನಪಿದ್ಯಾ ನಿಮಗೆ? ಕೋವಿಡ್ ಎಲ್ಲ ಈ ಉತ್ತರ ಕರ್ನಾಟಕದವರೆಲ್ಲ ಪಾಪ ಎಲ್ಲ ಬಂದಿದ್ರು. ಅವರೆಲ್ಲ ಹಿಂದೆ ಮುಂದೆ ನೋಡ್ತಾ ಇದ್ರು ಪಾಪ ಬಸ್ ಚಾರ್ಜ್ಗೆ. ಇಮಿಡಿಯೇಟ್ಲಿ 1 ಕೋಟಿ ಚೆಕ್ನ ಯಾವ ಫ್ಲಾಶ್ ಮೂಮೆಂಟಲ್ಲಿ ಡಿಸಿಷನ್ ತಗೊಂಡೆ. ದಟ್ ವಾಸ್ ಎ ನ್ಯಾಷನಲ್ ಎಫೆಕ್ಟ್ ಆಯಿತು. ಇಡೀ ದೇಶದಲ್ಲೇ ಅದನ್ನು ರೈಲ್ವೆ ಫ್ರೀ ಬಿಟ್ಟರು, ನಮ್ಮ ರಾಜ್ಯದಲ್ಲಿ ಫ್ರೀ ಬಿಡಬೇಕಾದ ಪರಿಸ್ಥಿತಿ ಬಂತು. ಹಂಗೆ ಕಷ್ಟ ಕಾಲದಲ್ಲಿ ನಾವು ವಿ ಹ್ಯಾವ್ ಸ್ಟುಡ್ ಬೈ ಪೀಪಲ್. ದಟ್ ಆಲ್ವೇಸ್ ಕಾಂಗ್ರೆಸ್ ಪಾರ್ಟಿ ಡಸ್, ವೆದರ್ ವಿ ಆರ್ ಇನ್ ಪವರ್ ಆರ್ ನಾಟ್. ಎಷ್ಟು ಆಂಬುಲೆನ್ಸ್ಗಳು ಮಾಡ್ದೋ, ಆ ಸಹಾಯ ಹಸ್ತ ಮಾಡ್ದೋ. ಪಾಪ ಧ್ರುವನಾರಾಯಣ ಅಧ್ಯಕ್ಷತೆಯಲ್ಲಿ ಇಡೀ ಎಲ್ಲ ಜನ ಕಳಿಸಿ ಒಂದೊಂದು ಕಿಟ್ ಕೊಟ್ಟು ಎನ್ಕ್ವೈರಿ ಮಾಡಿಸಿ ಸಹಾಯ ಹಸ್ತ ಮಾಡಿ. ಆಮೇಲೆ ಆಕ್ಸಿಜನ್ ನೋಡಿ ಸತ್ರಲ್ಲ ನೋಡಿ, ಆ ಇವನು ಸುಧಾಕರ್, ಚಾಮರಾಜನಗರ ಸುಧಾಕರ್ ಹೋಗ್ಲಿಲ್ಲ, ಸುರೇಶ್ ಕುಮಾರ್ ಹೋಗ್ಲಿಲ್ಲ. ಏನು ಮಾಡಲಿ? ಏನು ಮಾನವೀಯತೆ ಇದೆ? ಈಗ ನೋಡಿ, ಮೊನ್ನೆ ಯಾವುದೋ ಒಂದು ರಿಪೋರ್ಟ್ ಬಂದಿದೆ ನಿಮ್ಮ ಪೇಪರ್, ಕನ್ನಡ ಪ್ರಭಾಲಿತ್ತು. ದಟ್ ಆಕ್ಸಿಜನ್ ದಟ್ ಇದು ಬಹಳ ಫೇಲ್ಯೂರ್ ಆಗಿದೆ ಅಂತ. ದಟ್ ಔಷಧಿ, ವ್ಯಾಕ್ಸಿನ್ ಕೋವಿಶೀಲ್ಡ್ ನ್ಯಾಷನಲ್ ಲೆವೆಲ್ ಏನಾಗ್ಬೋದು ಸರ್? ನ್ಯಾಷನಲ್ ಲೆವೆಲ್ ಅವ್ರ ಪಾರ್ಟಿಯವರೇ ಹೇಳೋದು ನನಗೆ, ನಾರ್ತ್ ಇಂಡಿಯಾ ಲೆವೆಲ್ ಅಲ್ಲ ಬಹಳ ಮುಕ್ಕರಿತಾ ಇದಾರಂತೆ. ದೇರ್ ಇಸ್ ಎ ಬಿಗ್ ಶಿಫ್ಟ್ ದೇರ್. ಬಟ್ ನಿನ್ಗ ನಂಗೆ ಗೊತ್ತಿಲ್ಲ, ಅವ್ರು ಹೇಳೋದು ದೇರ್ ಇಸ್ ಎ ಬಿಗ್ ಶಿಫ್ಟ್ ದೇರ್. ಅನೇಕ ಪತ್ರಕರ್ತರು ಹೇಳೋದು ಉತ್ತರ ಭಾರತಕ್ಕಿಂತ ಕರ್ನಾಟಕ, ತೆಲಂಗಾಣ, ಕೇರಳದಲ್ಲಿ ಕಾಂಗ್ರೆಸ್ ತುಂಬ ಗಟ್ಟಿಯಾಗಿದೆ ಅಂತ. ಇದಕ್ಕೆ ಕಾರಣ ಏನು? ನಿಮ್ಮ ಸರ್ಕಾರ ಇರೋದು ಕಾರಣನ,
5 ಗ್ಯಾರಂಟಿಗಳು ಕಾರಣನಾ ಅಥವಾ ಸಿದ್ದರಾಮಯ್ಯ ಮಾಸ್ ಲೀಡರು ಡಿ ಕೆ ಶಿವಕುಮಾರ್ ಅಂತ ಸಂಘಟಕ ಇರೋದು ಕಾರಣನಾ? ಏನು ಕಾರಣ ಅಂತ ನಿಮ್ಗೆ ಅನ್ಸುತ್ತೆ? ಅಲ್ಲಿ ನಂಗೆ ಗೊತ್ತಿಲ್ಲ. ನಾನು ಐ ಹ್ಯಾವ್ ನಾಟ್ ಅಟೆಂಪ್ಟೆಡ್ ಟು ಗೋ ದೇರ್. ನನಗೆ ಇಷ್ಟನೂ ಇಲ್ಲ. ಬಟ್ ಯಾಕೆಂದರೆ ಇಲ್ಲಿ ನಮಗೆ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಇದೆ. ಜನ ನಮ್ಮನ್ನು ಭಾಳ ವಿಶ್ವಾಸದಿಂದ ಪಾಪ ನಮ್ಗೆ ಓಟ್ ಹಾಕವ್ರೆ. ಅದನ್ನು ನಾನು ಫಸ್ಟು ನಮ್ಮ ಮನೆ ಸೆಟ್ರೇಟ್ ಮಾಡ್ಕೊಳ್ಳೋಣ ಅಂತ ನಾನು ಇಲ್ಲೇ ಕಾನ್ಸಂಟ್ರೇಟ್ ಮಾಡ್ತೀನಿ. ಈ ರಾಹುಲ್ ಗಾಂಧಿ ಅಮೇಥಿ ಬಿಟ್ಟು ರಾಯಬರೇಲಿಗೆ ಹೋಗಿದ್ದು ಸ್ವಲ್ಪ ಎನ್ಕ್ಯಾಶ್ ಮಾಡ್ಕೊಳ್ತಾರೆ ಅನ್ಸುತ್ತೆ ಬಿಜೆಪಿ ಅವರು. ಈ ನೋಡಿ 2 ಕ್ಷೇತ್ರ ಮೇಡಮ್ಮು ಇಬ್ಬರು ಮನೇಲಿ ನಿಂತ್ಕೊಳ್ಳೋದು ಬೇಡ ಅಂತ ಮೇಡಮ್ಮು ಪ್ರಿಯಾಂಕಾ ಗಾಂಧಿಯವರು. ಸೊ ಅಲ್ಲಿ ಕ್ಷೇತ್ರ ನೋಡ್ಕೋತಾ ಇದ್ದ ಶರ್ಮಾ ಅಂತ, ಆತನಿಗೆ ಅವಕಾಶ ಮಾಡಿಬಿಟ್ಟಿದ್ದಾರೆ. ಮೇಡಮೇ ನಿಲ್ಲಕ್ಕೆ ಹೊರಟಿದ್ರು, ಆ ಕ್ಷೇತ್ರ ಬಿಡೋದು ಬೇಡ ಅಂತ. ಕೊನೆಗೆ ನಿಂತಿದ್ದಾರೆ. ಪ್ರಿಯಾಂಕಾ ವಾಂಟ್ ಟು ಟ್ರಾವೆಲ್ ಆಲ್ ಓವರ್ ದಿ ಕಂಟ್ರಿ ಪಾರ್ಟಿಗೆ. ಈಗ ಮೊದಲು ಮೇಡಮ್ ಟ್ರಾವೆಲ್ ಮಾಡ್ತಾಯಿದ್ರು, ಈಗ ಪ್ರಿಯಾಂಕಾ ಟ್ರಾವೆಲ್ ಮಾಡ್ತಾಯಿದ್ದಾರೆ. ರೆಸ್ಪಾನ್ಸ್ ಉಂಟು ಪ್ರಿಯಾಂಕಾ ಗಾಂಧಿ? ಕಾಂಗ್ರೆಸ್ ಪಾರ್ಟಿಲಿ ಗಾಂಧಿ ಫ್ಯಾಮಿಲಿ ಬಿಟ್ಟರೆ ನೋ ಒನ್ ಕ್ಯಾನ್ ಕೀಪ್ ದಿ ಪಾರ್ಟಿ ಯುನೈಟೆಡ್. ಕಾಂಗ್ರೆಸ್ ಪಾರ್ಟಿ ಕ್ಯಾನ್ ಕೀಪ್ ದೆಮ್ ಯುನೈಟೆಡ್, ಕಂಟ್ರಿ ಆಲ್ಸೋ ಕ್ಯಾನ್ ಕೀಪ್ ಯುನೈಟೆಡ್. ಫ್ಯಾಮಿಲಿ ಪಾಲಿಟಿಕ್ಸ್ ಅವ್ರು ಇವ್ರು ಏನು ಮಾತಾಡಿದ್ರು ಸತ್ಯ ಇರೋದಿಷ್ಟು. ದಟ್ ಕುಟುಂಬ ವಿಲ್ ಕೀಪ್ ದಿಸ್ ಪಾರ್ಟಿ ಯುನೈಟೆಡ್. ಯಾರಿರ್ಲಿ ಇಲ್ಲದೆ ಹೋಲಿ, ಈ ಟೊಪ್ಪಿನ ಹಿಂಗೆ ಹಾಕ್ಬಿಟ್ಟು ಸಾಕು, ನಿಮ್ಮ ತಲೆ ಮೇಲೆ ಹಾಕ್ಬಿಟ್ಟು ಸಾಕು. ಇವಾಗ ಹೇಳ್ತಾ ಇದ್ದೀನಿ, ಬಾರೆ ನೀನು ನಿಂತ್ಕೋ, ಇಲ್ಲಿ ಟಿಕೆಟ್ ಕೊಡ್ತೀನಿ ಅಂತ. ಈಗ ಸ್ಟೇಟ್ ಪಾಲಿಟಿಕ್ಸ್ ಮೇಲೆ ಇಂಪ್ಯಾಕ್ಟ್ ಏನು ಸರ್ ಇದ್ರದ್ದು ರಿಸಲ್ಟ್ ಲೋಕಸಭಾದ? ಅದಕ್ಕೂ ಇದಕ್ಕೂ ಸಂಬಂಧ ಏನಿಲ್ಲ. ದಟ್ ಇಸ್ ನಾಟ್ ದಿ ಇಶ್ಯೂ. ಅಲ್ಲ, ಈಗ ಖಚಿತ ಉಚಿತ ನಿಶ್ಚಿತ ಏನು ಹೇಳ್ತಿರಲ್ಲ, ಹಾಂ, ಹಂಗೆ ಈ ರಿಸಲ್ಟ್ ನಂತರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದು ಖಚಿತ ನಿಶ್ಚಿತ? ಅದು ನಮ್ಮ ಪಾರ್ಟಿ ತೀರ್ಮಾನ ಮಾಡ್ತಾರೆ ಬಿಡಿ, ತರ ಕೇಸು. ಗ್ರಾಮಾಂತರ ಏನಾಗಿದೆ ಸರ್? ಗ್ರಾಮಾಂತರ ವಿಲ್ ವಿನ್. ಅವರಿಬ್ರು ಒಂದಾಗಿದ್ದಾರೆ. ನೋ ಡೌಟ್ ಆಂಟಿ ಕಾಂಗ್ರೆಸ್ ವೋಟ್ ಶೋ ಕನ್ಸಲ್ಟ್ ಆಗ್ತದೆ. ನಾನಿಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಸಿ, ಸುರೇಶ್ ಕಾಂಟ್ರಿಬ್ಯೂಷನ್ ಇದೆಯಲ್ಲ, 28 ಕ್ಷೇತ್ರದಲ್ಲಿ ಯಾವ ಎಂಪಿನೂ ಆ ರೀತಿ ಕೆಲಸ ಮಾಡಿಲ್ಲ, ಅವರು ಯಾರಿಗೆ ಮಾಡಿಲ್ಲ. ಬಟ್ ಏನಪ್ಪ ಆಶ್ಚರ್ಯ ಅಂದರೆ, ಯಾರ್ಯಾರು ಕುಮಾರಸ್ವಾಮಿಗೆ ಚಾಕು ಹಾಕಿ ಅವನ್ನ ಇಳಿಸಿದ್ರು ಅವ್ರನ್ನೇ ತಪ್ಕೊಂಡು ಹೊರಟ್ಬಿಟ್ಟ. ನನಗಂತೂ ಅದನ್ನ ನಮ್ಮ ಕೈಲಂತ ಅಂಥವೆಲ್ಲ ಡೈಜೆಸ್ಟ್ ಮಾಡೋದು ಬಿಜೆಪಿ ಅಲ್ಲ. ಸಿ, ತೆಗೆದಿದ್ದು ಯಾರವ್ರನ್ನ? ಯೋಗೇಶು, ಅಶ್ವತ್ಥನಾರಾಯಣ, ಅಶೋಕ, ಯಡಿಯೂರಪ್ಪ ಏನೇನು ಮಾತಾಡೋದು ಎಲ್ಲ ಅವರೇ ತೆಗೆದಿದ್ದು. ಅವನೇ ಜೊತೆಗೆ ಹಾಕೊಂಡು ಹೊರಟ್ಬಿಟ್ರೆ ದೆನ್ ವೇರ್ ಇಸ್ ದಿ ಸೆಲ್ಫ್ ರೆಸ್ಪೆಕ್ಟ್? ಬಟ್ ಅದೊಂದೇನೋ ಲೆಕ್ಕಾಚಾರ ಓಡಾಡ್ತಿದೆಯಲ್ಲ, 2,91,000 ಎಕ್ಸ್ಟ್ರಾ ವೋಟ್ ಆಗಿದೆ ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ. ಅದು ವೋಟ್ ಆ್ಯಡ್ ಆಗಿದೆ, ಯಂಗ್ಸ್ಟರ್ಸ್ ವೋಟ್ ಆ್ಯಡ್ ಆಗಿದೆ. ಯಂಗ್ಸ್ಟರ್ಸ್ ನಮ್ಮನ್ನೆಲ್ಲ ಆಗ್ತದೆ ಅಂತ ಆ್ಯಡ್ ಆಗಿದೆ. ನ್ಯೂ ವೋಟರ್ಸ್ ಬಂದೇ ಬರ್ತಾವಲ್ಲ, ಅದಕ್ಕೆ ಇದಕ್ಕೆ. ಬ್ಯಾಂಗ್ಳೂರು ವಿಲ್ ವಿನ್ ದಿ ಎಲೆಕ್ಷನ್. ಕೋಲಾರ ಚಿಕ್ಕಬಳ್ಳಾಪುರ ಹೆಂಗಾಗಿ? ನನಗೆ ಚಿಕ್ಕಬಳ್ಳಾಪುರ ಐ ಡೋಂಟ್ ಹ್ಯಾವ್. ಕೋಲಾರ ನನಗೆ ಫುಲ್ಲು ಮಾಹಿತಿ ಇದೆ. ಅಲ್ಲಿ ನಾನು ಬರೀ ಇದಕ್ಕೆ ಹೋಗಿದೆ ಅಷ್ಟೇ, ಯಲಂಕಾಲಿ. ದೇರ್ ಇಸ್ ಅ ಬಿಗ್ ಚೇಂಜ್ ಇನ್ ಯಲಂಕ. ಚಾಮರಾಜನಗರ ನಮಗೆ ಫೇವರೇಬಲ್ ಅಂತಾರೆ. ಅದರಲ್ಲೇನು ತೊಂದರೆ ಇಲ್ಲ. ಮೈಸೂರು ಐ ಆಮ್ ಟೆಲಿಂಗ್ ಯು ದಿ ವೇ ರೆಸ್ಪಾಂಡೆಡ್. ನಾವು ಕ್ಯಾಲ್ಕುಲೇಟಿಂಗ್ ಮೇಲೆ ನಾವು ಒಕ್ಕಲಿಗರ ಟಿಕೆಟ್ ಕೊಟ್ಟಿದ್ದಾರೆ. ಅವರು ಸೋಲ್ತೀವಿ ಅಂತಾನೆ ಅವರು ಮಹಾರಾಜನ ಕರ್ಕೊಂಡ್ ಬಂದಿದ್ದು. ನನಗೆ ಅದು ಬೇರೆ ವಿಚಾರ. ಅವರು ಪ್ರತಾಪ್ ಸಿಂಹ ಚೆನ್ನಾಗಿದ್ದಿದ್ರೆ ಆ ಟಿಕೆಟ್ ಚೇಂಜ್ ಮಾಡ್ತಿದ್ರು ಮಹಾರಾಜಿಗೆ. ಅವ್ರು ಸೋಲ್ತೀವಿ. ನಾವು ಬೇಕು ಅಂತ ಈ ಸತಿ ಕುರುಬರು ಕೊಡೋದು ಬೇಡ, ಒಕ್ಕಲಿಗರಿಗೆ ಕೊಟ್ಟು ಯಾಕಂದ್ರೆ ಇನ್ನೇ 3-4 ಸತಿ ಕೊಟ್ಟು ಆಫ್ಟರ್ 47 years ಕೊಟ್ಟಿಲ್ಲ. ಒಂದು ಜಾಸ್ತಿ ಕೊಡಬೇಕು ಅಂತ ಕೊಟ್ಟು. ಗುಡ್ ಆರ್ಗನೈಸರ್ ಆಲ್ಸೋ. ಲಾಸ್ಟ್ ಟೈಮ್ ಏನು ಕಾಂಗ್ರೆಸ್ ಮತ್ತು JDS ಮೈತ್ರಿಯಿಂದ ಬಿಜೆಪಿಗೆ ಲಾಭ ಆಗಿತ್ತು, ಈ ಬಾರಿ ಬಿಜೆಪಿ JDS ಮೈತ್ರಿಯಿಂದ ಕಾಂಗ್ರೆಸ್ಗೂ ಲಾಭ ಆಗತ್ತೆ ಅನ್ಸುತ್ತಾ? JDS ನ ವೋಟ್ಗಳು ಶಿಫ್ಟ್ ಆಗೋದು? ಕೆಲವರು ಶಿಫ್ಟ್ ಆಗ್ತಾರೆ, ಕೆಲವರು ಮೈನಾರಿಟೀಸ್ ಅವರೆಲ್ಲ ಅವ್ರ ಜೊತೆ ಹೋಗಲ್ಲ. ಡೆಫಿನೆಟ್ಲಿ ಶಿಫ್ಟ್ ಆಗ್ತದೆ. ಬಟ್ ಆಂಟಿ ಕಾಂಗ್ರೆಸ್ ವೋಟು ಸ್ವಲ್ಪ ಕನ್ಸಲ್ಟ್ ಆಗ್ತದೆ. ನಾನು ಇಲ್ಲ ಅಂತ ಐ ಡೋಂಟ್ ಫುಲ್ಲಿ ಕಂಪ್ಲೀಟ್ಲಿ ಟೆಲ್ ನೋ. ಬಟ್ ಮುಂದಕ್ಕೆ ಅವ್ರ ಪಾರ್ಟಿ ಉಳಿಸ್ಕೊಳ್ಳೋದು ಬಹಳ ಕಷ್ಟ ಆಗ್ತದೆ. JDS ಒಂದ್ಸತಿ ಬಿಜೆಪಿಗೆ ನೀವು ಕಾರ್ಯಕರ್ತನ ಶಿಫ್ಟ್ ಮಾಡ್ಬಿಟ್ಮೇಲೆ ಸೆಟ್ಲ್ ಆಗ್ಬಿಡ್ತಾರೆ. ದಟ್ ವಾಸ್ ಎ ಪ್ರಾಬ್ಲಮ್ ಫಾರ್ ಅಸ್ ಇನ್ ಹಾಸನ್ ಅಂಡ್ ಅದರ್ ಪ್ಲೇಸಸ್. ಬಹಳ ಕಷ್ಟ, JDS ಉಳಿಸ್ಕೊಳ್ಳೋದು ಕಷ್ಟ. ಹಾಗೆ ಕೇಳ್ತಾ ಇದ್ದೀನಿ. ಈಗ ಒಂದ್ ಕಡೆ ಪತ್ರಕರ್ತರಿರ್ತೀವಿ, ಇನ್ನೊಂದ್ ಕಡೆ ಪಾಲಿಟಿಷಿಯನ್ಸ್ ಇರ್ತಾರೆ.
ಪತ್ರಕರ್ತರಾಗಿ ನಮಗೆ ಇನ್ನೊಂದು ಬದಿ ನೋಡ್ಲಿಕ್ಕೆ ಸಿಗುತ್ತೆ, ಆಂಟಿ ಇನ್ಕಂಬನ್ಸಿ, ಪ್ರೋ ಇನ್ಕಂಬನ್ಸಿ. ರಾಜಕಾರಣಿಯಾಗಿ ನಿಮಗೂ ಅರ್ಥ ಆಗುತ್ತಾ ಜನ ಬರೋದ್ರಿಂದ, ಸಭೆಗಳಲ್ಲಿ ಎಷ್ಟು ಜನ ಬರ್ತಾರೆ ಅನ್ನೋದ್ರಿಂದ ಇದು ಅರ್ಥ ಆಗತ್ತಾ? ದಟ್ ಇಸ್ ಓನ್ಲಿ 5-10%, ದಟ್ಸ್ ಆಲ್. ದಿಸ್ ಇಸ್ ನಾಟ್ ಈ ಜನದ ಮೇಲೆಲ್ಲ ನಾವು ಬರೋದು ಇದನ್ನ ಉತ್ಸಾಹ ಅದೆಲ್ಲ ನಮ್ಮ ಕಾರ್ಯಕರ್ತನ ಒಂದು ಹುಮ್ಮಸ್ಸಾಗಿ ಇಡ್ಲಿಕ್ಕೆ ಅಷ್ಟೇ. ಅದು ವೋಟರ್ಸ್ ಇದಾರಲ್ಲ, ತಟ್ಟೆ ಮರ ಏಟಿದೆಯಲ್ಲ, ಅದು ಬಹಳ ಕಷ್ಟ. ಈಗೇನಪ್ಪ ಅಂದ್ರೆ ಒನ್ ಥಿಂಗ್ ಇನ್ ದಿಸ್ ಎಲೆಕ್ಷನ್ ಇಸ್ ವೆರಿ ಕ್ಲಿಯರ್. ಸುಳ್ಳಿಗೂ ಸತ್ಯಕ್ಕೂ ಅವ್ರು ಬರೀ ಸುಳ್ಳು ಹೇಳ್ಕೊಂಡು ಬರೀ ಗಾಳಿಲಿ ಕೇಳ್ಕೊಂಡು ಮಾತಾಡ್ಕೊಂಡು ಬಂದರು. ಈಗ ನಾವು ಏನು ಮಾತಾಡಿದ್ವಿ ಮಾತು ಪ್ರಕಾರ ನಡ್ಕೊಂಡಿದ್ವಿ. ದೇ ಮಾತು ದೇ ಹ್ಯಾವ್ ಡೆಲಿವರ್ಡ್. ಅದು ಒಂದು ಈ ಎಲೆಕ್ಷನ್ನ ಒಂದು ದೊಡ್ಡ ಶಕ್ತಿ. ಅದಕ್ಕೆ ಮೋದಿಯವರು ನಾನ್ ಗ್ಯಾರಂಟಿ, ನನ್ನ ಗ್ಯಾರಂಟಿ, ಮೋದಿ ಗ್ಯಾರಂಟಿ ಅಂತಾರೆ. ಇಷ್ಟು ದಿನ ಈ ಗ್ಯಾರಂಟಿ ಉಪಯೋಗಿಸಿಲ್ಲ. ಅವರು ಮಕ ನೋಡಿ ಅಂತಿದ್ರು. ಎಲೆಕ್ಷನ್ ಫುಲ್ ಹಿಂಡಿ ಹಿಪ್ಪೆ ಮಾಡ್ಬಿಡುತ್ತೆ ಅನ್ಸುತ್ತೆ ಈ ಸೆಕೆಗೆ, ಈ ಓಡಾಟ. ಏನು ಮಾಡಕ್ಕಿಲ್ಲ. ವಿ ಡೋಂಟ್ ಹ್ಯಾವ್ ಆಪ್ಷನ್. ಇವತ್ತ ಬಡದಾಡ್ಬೇಕು, ವಿಧಿನೇ ಇಲ್ಲ. ಜನ ಎಷ್ಟು ಗಂಟೆಗೆ ಮಲಗ್ತೀರಿ? ಎಷ್ಟು ಗಂಟೆಗೆ? ನಾನು ರಾತ್ರಿ 3 ಗಂಟೆಗೆ ಮಲಗಿದ್ದು, 12 ಗಂಟೆಗೆ ತಲುಪಿದೆ ಬೆಂಗಳೂರು. 3 ಗಂಟೆಗೆ ಮಲಗಿದೆ, ತಿರ್ಗಾ ಬೆಳಗ್ಗೆ ಎದ್ದು ಬಂದೆ. ಏನು ಮಾಡಕ್ಕಾಗಲ್ಲ. ಈಗ ಕುಂದಗೋಳದಿಂದ ದಾವಣಗೆರೆ ಹೆಲಿಕಾಪ್ಟರ್ ಹತ್ತಿರ ಈಗ. ದಾವಣಗೆರೆ. ದಾವಣಗೆರೆಯಿಂದ ನಾನು ಗದಗ್ ಬರ್ತೀನಿ. ಹಾ ಗದಗ್ ಇಳ್ಕೊಳ್ತೀನಿ. ಹಾ ಗದಗಿಂದ ಸವನೂರಿಗೆ ರೋಡಲ್ಲಿ ಬರ್ತೀನಿ. ಸವನೂರಲ್ಲಿ ಒಂದು ಪ್ರೋಗ್ರಾಮ್ ಮುಗಿಸ್ತೀನಿ. ಹಾ ಐ ವಿಲ್ ಕಮ್ ಟು ಹುಬ್ಳಿ ಧಾರವಾಡ ಮುಗಿಸ್ಬಿಟ್ಟು ನಾಳೆ ಬೆಳಗ್ಗೆ ಬೆಳಗಾಂಗೆ ಹೋಗ್ತೀನಿ. ಬೆಳಗಾಮಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಡ್ರೆಸ್ ಮಾಡ್ತೀನಿ, ನಾನು CM ಇಬ್ರು. ಅದಾದ್ಮೇಲೆ ಮಿಕ್ಕಿದೆಲ್ಲ ಕೆಲವು ಕಡೆ ಎಲ್ಲ ಟೈ ಅಪ್ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.